ಮುಡಾದಿಂದ ದಾಖಲೆ ಕದ್ರಂತೆ ಸಚಿವ ಭೈರತಿ ಸುರೇಶ್. ಲೋಕಾಯುಕ್ತದಿಂದಲೇ ಸರ್ಚ್ ವಾರೆಂಟ್ ಲೀಕ್ ಆಗಿತ್ತಂತೆ. ಲೋಕಾಯುಕ್ತ ರೇಡ್ಗೂ ಮುನ್ನ ದಾಖಲೆಯನ್ನ ಸಚಿವ ಭೈರತಿ ಸುರೇಶ್ ಕದ್ದೊಯ್ದ್ರಂತೆ. ಮೈಸೂರಲ್ಲಿ ನ್ಯೂಸ್ 18ಗೆ ಸ್ನೇಹಮಯಿ ಕೃಷ್ಣ ಹೇಳಿಕೆಯನ್ನ ಕೊಟ್ಟಿದ್ದು, ಸಿಎಂಗೆ ಸಂಬಂಧಪಟ್ಟಂತಹ ಸೈಟ್ನ ದಾಖಲೆಯನ್ನ ಕದ್ದಿದ್ದಾರೆ ಅನ್ನುವಂತಹ ಆರೋಪವನ್ನ ಭೈರತಿ ಸುರೇಶ್ ಅವರ ಮೇಲೆ ಮಾಡಿದ್ದಾರೆ. 140 ಫೈಲ್ ತಗೊಂಡು ಹೋಗಿದ್ದಾರೆ ಸಚಿವರು ಅನ್ನುವ ವಿಚಾರವನ್ನ ಹೇಳಿದ್ದಾರೆ. ಜೂನ್ 28ಕ್ಕೆ ಲೋಕಾಯುಕ್ತರಿಂದ ಸರ್ಚ್ ವಾರೆಂಟ್ ಜಾರಿ ಆಗುತ್ತೆ. ಜೂನ್ 29ಕ್ಕೆ ಲೋಕಾಯುಕ್ತಕ್ಕೆ ಸರ್ಚ್ ವಾರೆಂಟ್ ತಲುಪತ್ತೆ. ಆದ್ರೆ ಜುಲೈ 1ರಂದು ಮೈಸೂರಿಗೆ ಬಂದು ಸಚಿವರು ದಾಖಲೆಯನ್ನ ಕದ್ದಿದ್ದಾರೆ. ದೂರುದಾರ ಸ್ನೇಹಮಯಿ ಕೃಷ್ಣ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಸರ್, ಅವ್ರಿಗೆ ಸಿಕ್ಕಂಥ ಅವಕಾಶನ ಬಳಸ್ಕೊಂಡು ಮೂಡ ಕಚೇರಿ ಮೇಲೆ ದಾಳಿ ನಡೆಸಿ ಮೂಲ ಕಡತಗಳನ್ನು ಅಂದರೆ ಈ 50 ಪದಕ್ಕೆ ಸಂಬಂಧಪಟ್ಟ ಅಕ್ರಮಕ್ಕೆ ಸಂಬಂಧಿಸಿದ ಪ್ರಮುಖ ದಾಖಲೆಗಳನ್ನು ವಶಪಡಿಸ್ಕೊಳ್ಬೇಕಿತ್ತು. ಆದರೆ ಆ ಸರ್ಚ್ ವಾರೆಂಟನ್ನು ಪಡೆದಂಥ ಲೋಕಾಯುಕ್ತ ಅಧಿಕಾರಿಗಳು ಆಗಿನ ಲೋಕಾಯುಕ್ತ SP ಆಗಿದ್ದಂಥ ಸಜಿತ್ ಅವರು ನಗರಾಭಿವೃದ್ಧಿ ಇಲಾಖೆ ಸಚಿವರಾದ ಭೈರತಿ ಸುರೇಶ್ಗೆ ಮಾಹಿತಿಯನ್ನು ಕೊಟ್ಟಿರೋದ್ರಿಂದ ಭೈರತಿ ಸುರೇಶ್ ತಮ್ಮ ಅಧಿಕಾರಿಗಳನ್ನು ದಿಢೀರ್ ಅಂತೇಳಿ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಬಂದು ಇಲ್ಲಿದ್ದಂಥ 140 ಕಡತಗಳನ್ನು ತಗೊಂಡೋಗಿದ್ರು ಅಂತೇಳಿ ಮಾಧ್ಯಮ ಮೂಲಕ ತಿಳಿದು ಬಂದಿದೆ. ಸೊ ಅದು ನಿಜ ಅಂತೇಳಿ ಸರ್ಚ್ ವಾರೆಂಟ್ ಪುಷ್ಟೀಕರಿಸುತ್ತೆ. ಸೊ ಈ ದಾಖಲೆಗಳನ್ನು ನಾಳೆ ಮಾನ್ಯ ಉಚ್ಚ ನ್ಯಾಯಾಲಯದ ಗಮನಕ್ಕೆ ತಂದು ಈ ಪ್ರಕರಣದಲ್ಲಿ ಲೋಕಾಯುಕ್ತ ತನಿಖೆ ನಡೆಸೋದಷ್ಟು ಸೂಕ್ತ ಅಲ್ಲ. ಯಾಕೆಂತಂದರೆ ಅವರು ಈಗಾಗಲೇ ನಾವು ದೂರಾರ್ಜಿ ಕೊಡೋಕ್ಕಿಂತ ಮುಂಚೆನೇ ಆರೋಪಗಳಿಗೆ ಸಹಕರಿಸಿರೋದ್ರಿಂದ ಆರೋಪಗಳ ರಕ್ಷಣೆ ಮಾಡುವಂಥ ಪ್ರಯತ್ನ ನಡೆಸಿರೋದ್ರಿಂದ ಈ ಪ್ರಕರಣ ಕೂಡಲೇ CBIಗೆ ವಹಿಸಬೇಕು ಅಂತೇಳಿ ನಾವು ಮನವಿಯನ್ನು ಮಾಡ್ಕೊಳ್ತಿದ್ದೀವಿ. ಮುಡಾ ಕಚೇರಿಯಿಂದ ದಾಖಲೆ ಕದ್ದ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆಯಲ್ಲಿ ಎಲ್ಲವೂ ಬಹಿರಂಗ ಆಗತ್ತೆ ಅಂತ ಹೇಳಿದ್ದಾರೆ ಗೃಹ ಸಚಿವರಾಗಿರುವ ಡಾಕ್ಟರ್ G. ಪರಮೇಶ್ವರ್ ಅವರು. ಈಗ ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ವಿಚಾರದಲ್ಲಿ ಈಗ ತನಿಖೆ ಆಗತ್ತೆ, ಸತ್ಯಾಸತ್ಯತೆ ಏನು ಅನ್ನೋದು ಬಯಲಾಗತ್ತೆ ಅನ್ನೋದನ್ನ ಹೇಳಿದ್ದಾರೆ. ಅದೇ ರೀತಿಯಾಗಿ DCM DK ಶಿವಕುಮಾರ್ ಕೂಡ ಮಾತನಾಡಿದ್ದಾರೆ. ಫೈಲ್ ತೆಗೆದುಕೊಂಡು ಹೋಗಿರುವ ವಿಚಾರ ನನಗೆ ಗೊತ್ತಿಲ್ಲ, ಸರ್ಕಾರಿ ದಾಖಲೆಯನ್ನ ಹೇಗೆ ಕದೀತಾರೆ, ಇದು ನನ್ನ ಗಮನಕ್ಕೆ ಬಂದಿಲ್ಲ ಅಂತ ಹೇಳಿದ್ದಾರೆ DK ಶಿವಕುಮಾರ್. ಲೈಕ್ ತನಿಖೆನಲ್ಲಿ ಅದೆಲ್ಲ ಬರಲೇಬೇಕಲ್ಲ. ಈಗ ಯಾರೇ ತನಿಖೆ ಮಾಡಲಿ ಈ ವಿಚಾರಗಳೆಲ್ಲ ತನಿಖೆನಲ್ಲಿ ಬರಲೇಬೇಕು. IAS ಮಾಡಿದ್ರೋ, IPS ಮಾಡಿದ್ರೋ, KS ಮಾಡಿದ್ರೋ, ಅವರೆಲ್ಲ ಈಗ ಅಷ್ಟೊಂದು ಫೈಲ್ಗಳು ಎತ್ಕೊಂಡು ಬಂದಿದ್ದಾರೆ ಅವರು ಅಂತ ಅಂದಾಗ ಅದು ತನಿಖೆನಲ್ಲಿ ಗೊತ್ತಾಗಲೇಬೇಕು. ಲೋಕಾಯುಕ್ತದವ್ರು ಮಾಡಿದ್ರು ಆಗುತ್ತೆ, ಇನ್ಯಾವುದೇ ಏಜೆನ್ಸಿ ಮಾಡಿದ್ರು ಆಗುತ್ತೆ. ಅದು ಬರಬೇಕಲ್ಲ. ಯಾವ ಅಧಿಕಾರಿ ರಕ್ಷಣೆ ಮಾಡಕ್ಕೆ ಹೊರಟಿದ್ರು ಅದು ಬರಬೇಕಲ್ವಾ. ತನಿಖೆನಲ್ಲಿ ಬಂದಾಗ ಅದು ಒಂದು ವೇಳೆ ಆ ರೀತಿ ಕಂಡು ಬಂದ್ರೆ ಕ್ರಮ ತಗೊಳ್ತಾರೆ. ನನಗೆ ಗೊತ್ತಿಲ್ಲ, ಲೋಕಾಯುಕ್ತ ನನಗೆ ಗೊತ್ತಿಲ್ಲ, ನಾನಿನ್ನ ನೋಡಿಲ್ಲ. ಎಲ್ಲಿ ಬಂದಿದೆ, ಎಲ್ಲಿ ಪೇಪರ್ ಇದೆಯಾ, ಹೆಂಗೆ ಎತ್ಕೊಂಡು ಹೋಗಕ್ಕಾಗ್ತದೆ? ಐ ಡೋಂಟ್ ಆಫೀಸಲ್ಲೇ ಇರ್ತಾರೆ, ಇಲ್ಲಾಂದ್ರೆ ಸರ್ಕಾರದ ಹತ್ರ ಬಂದು ಯಾರು ತೋರಿಸಿರ್ತಾರೆ. ಅಷ್ಟು ಬಿಟ್ಟರೆ ಬೇರೆ ಯಾರು ಆ ಥರ ಎಲ್ಲ ಎತ್ಕೊಂಡು ಹೋಗೋದು ಲೆಕ್ಕಾಚಾರ ಇರ್ತದೆ. ಒಂದೊಂದು ಫೈಲ್ ಮೂಮೆಂಟು ಲೆಕ್ಕಾಚಾರ ಇರ್ತದೆ ನಮ್ಗೆ ಗೊತ್ತಿದ್ದಂಗೆ. ಐ ಡೋಂಟ್ ಥಿಂಕ್. ಚನ್ನಪಟ್ಟಣ ಗೆದ್ದ ತಕ್ಷಣ ಒಕ್ಕಲಿಗ ನಾಯಕನಾಗಲ್ಲ ಅನ್ನುವ ಹೇಳಿಕೆಯನ್ನ ಕೊಟ್ಟಿರುವಂತಹ ಆರ್ ಅಶೋಕ್ಗೆ DCM DK ಶಿವಕುಮಾರ್ ತಿರುಗೇಟು ಕೊಟ್ಟಿದ್ದಾರೆ. ನಾನು ಒಕ್ಕಲಿಗ ನಾಯಕ ಅಂತ ಎಲ್ಲಿ ಹೇಳಿದ್ದೀನಿ ಅನ್ನುವ ಪ್ರಶ್ನೆ ಮಾಡಿದ್ದಾರೆ. ಏನಪ್ಪ ಅಶೋಕ? ಅಲ್ಲಲ್ಲ, ಅಶೋಕಣ್ಣ ಅಂತ ಹೇಳಿದ್ದಾರೆ DCM DK ಶಿವಕುಮಾರ್. ನನಗಿಂತ ದೊಡ್ಡವನ ಚಿಕ್ಕವನ ಗೊತ್ತಿಲ್ಲ ಅಶೋಕಣ್ಣ, ನೀನು ಕನಕಪುರದಲ್ಲಿ ಸೋತಿದ್ಯಲ್ಲ ಅಂತಾನು ಟಾಂಗ್ ಅನ್ನ ಕೊಟ್ಟಿದ್ದಾರೆ DCM DK ಶಿವಕುಮಾರ್. ಈಗಾಗಲೇ ಆರ್ ಅಶೋಕ್ಗೆ ಟಾಂಗ್ ಅನ್ನ ಕೊಟ್ಟಿದ್ದಾರೆ. ನಾನು ಯಾವತ್ತು ಲೀಡರ್ ಅಂತ ಹೇಳಿದ್ದೀನಿ? ತಮ್ಮನ್ನೇ ಗೆಲ್ಸ್ಕೊಳಕ್ ಆಗ್ಲಿಲ್ಲ. ಹೌದಪ್ಪ, ನಾವು ಗೆಲ್ಸ್ಕೊಳಕ್ ಆಗ್ಲಿಲ್ಲ. ನೀನ್ ಕನಕಪುರಕ್ಕೆ ಬಂದು ಎಷ್ಟು ಡೆಪಾಸಿಟ್ ತಗೊಂಡಪ್ಪ? ಬಂದಿದ್ದಲ್ಲ ಹೋಮ್ ಮಿನಿಸ್ಟರ್. ಯಾರು ನಿಂತಿದ್ದು? ರೆವಿನ್ಯೂ ಮಿನಿಸ್ಟರ್ ಇರಬೇಕು. ರೆವಿನ್ಯೂ ಮಿನಿಸ್ಟರ್ ನೀನ್ ಬಂದಿದ್ದಲ್ಲಪ್ಪ ನನ್ನ ಮೇಲೆ ಕುಸ್ತಿ ಮಾಡ್ತೀನಿ ಅಂತ, ಭಿಕ್ಷಿ ಹೊಡಿತೀನಿ ಅಂತ ಬಂದಿದ್ದಲ್ಲಪ್ಪ. ಎಷ್ಟು ಓಟ್ ಬಂತೆ ನಿನಗೆ? ಸುಮ್ಮನೆ ಯಾಕೆ ಇವೆಲ್ಲ ಮಾತಾಡ್ತೀವಿ? ಆಯ್ತಪ್ಪ, ನನ್ನ ತಮ್ಮ ಅಂತೂ ಸೋತಿರೋದು ನಿಜ. ನನ್ನ ತಮ್ಮ ಸೋತಿರೋದು ನಿಜ. ಆ ಸೋತಿದ್ದ ಕೊಂಡಿಗಳು ಒಂದೊಂದೇ ಕಳ್ಕೋತಾ ಇದ್ದ. ಅವರ ಏನೇನು ಇತಿಹಾಸಗಳಿದೆ ನಾನು ಹೇಳಕ್ ಗೊತ್ತಾ ಇರಲಿಲ್ಲ. ರಾಜರಾಜೇಶ್ವರಿ ನಗರದಲ್ಲಿ ಏನಾಗಿದೆ ನಾನು ಮಾತಾಡಕ್ ಹೋಗುದಿಲ್ಲ. ಈಗ ಚಟ್ಪಟ್ಟ ಪರಿಸ್ಥಿತಿ ಏನಾಗಿದೆ ನಾನು ಮಾತಾಡೋದು ನಮ್ಗೆ ಗೊತ್ತಿದೆ. ಪಾಲಿಟಿಕ್ಸ್
ಚಾಮುಂಡೇಶ್ವರಿ ದೇವಿಗೆ 100 ಕೋಟಿಯ ಚಿನ್ನದ ರಥವನ್ನ ನಿರ್ಮಾಣ ಮಾಡೋದಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿದ್ದಾರೆ. ಸೊ ಕಂದಾಯ ಇಲಾಖೆಯ ಮುಖ್ಯ ಕಾರ್ಯದರ್ಶಿಗೆ ಸಿಎಂ ಸಿದ್ದರಾಮಯ್ಯ ಅವರು ಸೂಚನೆಯನ್ನ ಕೊಟ್ಟಿದ್ದಾರೆ. 100 ಕೋಟಿಯ ಚಿನ್ನದ ರಥವನ್ನ ನಿರ್ಮಾಣ ಮಾಡಿ ಚಾಮುಂಡೇಶ್ವರಿ ದೇವಿಗೆ 100 ಕೋಟಿಯಲ್ಲಿ ಅಂತ ಹೇಳಿ ಈಗಾಗಲೇ ಆ ಒಂದು ಸೂಚನೆಯನ್ನು ಕೂಡ ನೀಡಲಾಗಿದೆ. ಚಿನ್ನದ ರಥಕ್ಕೆ ಮನವಿಯನ್ನ ಸಲ್ಲಿಸಿದ್ರು ಎಂಎಲ್ಸಿ ಆಗಿರುವಂತಹ ದಿನೇಶ್ ಗೂಳಿಗೌಡ ಅವರು. ಇದೀಗ ಪ್ರಸ್ತಾವನೆ ಸಲ್ಲಿಕೆಗೆ ಕಂದಾಯ ಇಲಾಖೆಗೆ ಸಿಎಂ ಸೂಚನೆ ನೀಡಿದ್ದಾರೆ. ಹಣ ರಿಲೀಸ್ ಆದ ತಕ್ಷಣವೇ ಚಿನ್ನದ ರಥದ ಕೆಲಸ ಆರಂಭ ಆಗುತ್ತೆ. ನಾಡದೇವತೆಗೆ 100 ಕೋಟಿ ರೂಪಾಯಿಯ ಚಿನ್ನದ ರಥದ ನಿರ್ಮಾಣಕ್ಕೆ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿದ್ದಾರೆ. ಹಣ ರಿಲೀಸ್ ಆದ ತಕ್ಷಣವೇ ಕೆಲಸವೂ ಕೂಡ ಆರಂಭ ಆಗತ್ತೆ. ಪ್ರಸ್ತಾವನೆಯನ್ನ ಸಲ್ಲಿಕೆ ಮಾಡಿ ಅಂತ ಹೇಳಿ ಕಂದಾಯ ಇಲಾಖೆಗೆ ಸಿಎಂ ಸಿದ್ದರಾಮಯ್ಯ ಅವರು ಸೂಚನೆಯನ್ನ ಕೊಟ್ಟಿದ್ದಾರೆ. ಈ ಮೂಲಕ ನಾಡದೇವತೆ ಅಧಿದೇವತೆ ಚಾಮುಂಡೇಶ್ವರಿಗೆ ಈಗ 100 ಕೋಟಿ ರೂಪಾಯಿಯ ಚಿನ್ನದ ರಥ ನಿರ್ಮಾಣ ಆಗಲಿದೆ. ನಾಗಮಂಗಲದ ಕಾಡ ಅಂಕನಹಳ್ಳಿಯಲ್ಲಿ ಡೈರಿ ಗಲಾಟೆಯಾಗಿದೆ. ಬೀಗ ಮುರಿದು ಡೈರಿಯ ಕಚೇರಿಯನ್ನ ಅಲ್ಲಿನ ಗ್ರಾಮಸ್ಥರು ಓಪನ್ ಮಾಡಿದ್ದಾರೆ. ಸೊ ಮನ್ಮೂಲ್ ಮಾಜಿ ನಿರ್ದೇಶಕ ನೆಲ್ಲಿಗೆರೆ ಬಾಲು ಅವರ ನೇತೃತ್ವದಲ್ಲಿ ಕಚೇರಿಯ ಬಾಗಿಲನ್ನ ಅಲ್ಲಿ ಓಪನ್ ಮಾಡಲಾಗಿದೆ. ಬೀಗವನ್ನ ಮುರಿದಿದ್ದಾರೆ. ಹಾರೆಯಿಂದ ಡೈರಿಯ ಬೀಗ ಮುರಿದು ಪ್ರವೇಶ ಮಾಡಿದ್ದಾರೆ. ಡೈರಿ ಕಟ್ಟಡದ ಉದ್ಘಾಟನೆಗೆ ಸಚಿವ ಚಲುವರಾಯಸ್ವಾಮಿ ಅವರನ್ನ ಕರೀಲಿಲ್ಲ ಅನ್ನುವಂತಹ ಕೋಪ ಅಂತೆ ಸಚಿವರಿಗೆ. ಇದೇ ಕಾರಣಕ್ಕೆ ರಾಜಕೀಯ ಅಂತ ಹೇಳಿ ನೆಲ್ಲಿಗೆರೆ ಬಾಲು ಆರೋಪ ಮಾಡಿದ್ದಾರೆ. ಈಗ ಹಾಲನ್ನ ತಗೊಂಡಿಲ್ಲ, ಚಲುವರಾಯಸ್ವಾಮಿ ಹೇಳ್ತಾರಂತೆ ಹಾಲ್ ತಗೋಬೇಡಿ ಅಂತ ಹೇಳಿ. ಆ ಕಾರಣಕ್ಕಾಗಿ ಜನ ಅಲ್ಲಿ ಹಾಲನ್ನ ಹಾಕಿದ್ರು, ಆನಂತರ ಅದನ್ನ ತಗೊಂಡು ಹೋಗಿಲ್ಲ ಅಂತ ಹೇಳಿ ಕೋಪದಿಂದ ಹಾಲನ್ನ ಅಲ್ಲೇ ಚೆಲ್ಲಿದ್ದಾರೆ. ಈಗ ಇದಕ್ಕೆ ಚಲುವರಾಯಸ್ವಾಮಿ ಏನ್ ಹೇಳ್ತಾರೆ, ಯಾವ ರೀತಿಯಾಗಿ ಸ್ಪಷ್ಟನೆಯನ್ನ ಕೊಡ್ತಾರೆ ಅವರ ಆರೋಪಕ್ಕೆ ಅನ್ನೋದು ಒಂದು ಕಡೆಯಾದ್ರೆ, ಇಲ್ಲಿರುವಂತಹ ರಾಜಕೀಯ ಏನು ಹಾಗಾದ್ರೆ? ಯಾವ ಕಾರಣಕ್ಕಾಗಿ ಈಗ ರೈತರ ವಿಚಾರ, ರೈತರು ಈಗಾಗಲೇ ಪಾಪ ಕಷ್ಟಪಟ್ಟು ಅಲ್ಲಿ ಬಂದು ಹಾಲನ್ನ ಡೈರಿಗೆ ಹಾಕಬೇಕು ಅಂತ ಬರ್ತಾರೆ, ಆದ್ರೆ ಆನಂತರ ಅದನ್ನ ತೆಗೆದುಕೊಳ್ಳೋದಿಲ್ಲ ಅಂತ ಹೇಳಿದ್ರೆ ಹಾಗಾದ್ರೆ ಏನಾಗಿದೆ ಇಲ್ಲಿ? ಯಾವ ಕಾರಣಕ್ಕಾಗಿ ಇಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ? ಈಗಾಗಲೇ ಸೂಪರ್ ಸೀಡ್ ಅನ್ನ ಮಾಡಲಾಗಿತ್ತು, ಆದ್ರೆ ಆ ಸೂಪರ್ ಸೀಡ್ ಮಾಡಿಸಿದ ನಂತರ ಕಾನೂನಿನ ಮೊರೆ ಹೋಗಿ ಅದನ್ನ ಕೂಡ ವೆಕೆಟ್ ಮಾಡಿಸಿದ್ದಾರೆ ಗ್ರಾಮಸ್ಥರು.